ಹಲೋ ಎವ್ರಿಬಡಿ, ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಸೆಷನ್ 23rd ಸೆಷನ್ ರಿಲೇಟೆಡ್ ಟು ಲರ್ನಿಂಗ್ ಥ್ರೂ ಮ್ಯಾಪ್ಸ್. ಸೊ ನಿಮಗೆ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ಈ ಸೆಷನ್ನ ಜೊತೆಯಲ್ಲೇ ಲರ್ನಿಂಗ್ ಥ್ರೂ ಡಿಫ್ರೆಂಟ್ ಪರ್ಸ್ನಾಲಿಟೀಸ್, ಲರ್ನಿಂಗ್ ಥ್ರೂ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಹ್ಯೂಮನ್ ಬಾಡಿ, ಸೊ ಹೀಗೆ ನಾನಾ ಒಂದು ಥೀಮ್ ಆಧಾರಿತವಾಗಿ ಕೂಡ ನಾವು ಸೆಷನ್ಸ್ಗಳನ್ನು ಮಾಡಲಿಕ್ಕಿದ್ದೇವೆ. ಸೊ ಡೆಫಿನೆಟ್ ಆಗಿ ಪಿಕ್ಚರ್ಸ್ಗಳನ್ನು ನೋಡಿ ನೀವು ಪ್ರಶ್ನೆಗಳ ಮೂಲಕ ಉತ್ತರಗಳನ್ನು ಕಂಡುಹಿಡಿಯುವಂಥ ಪ್ರಯತ್ನ ಮಾಡುವಾಗ ಅದು ಒಳ್ಳೆ ರೀತಿಯಲ್ಲಿ ನೆನಪಿಟ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳುವಂಥ ಒಂದು ದೃಷ್ಟಿಯಲ್ಲಿ ಈ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಇವತ್ತಿನ ಸೆಷನಲ್ಲಿ ಏನೆಲ್ಲ ಪ್ರಶ್ನೆಗಳಿವೆ. ಮೊದಲನೇದಾಗಿ ಆಮೆಜಾನ್ ರೈನ್ ಫಾರೆಸ್ಟ್. ಸೊ ಇದರ ಬಗ್ಗೆ ನೀವೆಲ್ಲ ಕೇಳಿರ್ಬೋದು. ಆಮೆಜಾನ್ ಉಷ್ಣವಲಯದ ಮಳೆಕಾಡುಗಳು ಅಂತ ಹೇಳಿದರೆ ಅದು ನಮ್ಮ ಒಂದು ಜೀವ ಪರಿಸರ ವ್ಯವಸ್ಥೆಗೆ ಎಷ್ಟೊಂದು ಪ್ರಾಮುಖ್ಯವಾಗಿರುವಂಥ ಒಂದು ರೈನ್ ಫಾರೆಸ್ಟ್ ಅಂತ ಹೇಳಿಬಿಟ್ಟು. ಸೊ ಈ ಮಳೆಕಾಡು ಎಷ್ಟು ದೇಶ ಇದು ಮತ್ತು ಅದರ ಉಪನದಿಗಳಿಗೆ ಸಂಬಂಧಿಸಿದ ಕಾಡು ಎಷ್ಟು ದೇಶಗಳನ್ನು ಆವೃತಗೊಂಡಿದೆ. ಹಾಗೆಯೇ ಯಮುನಾ ನದಿ ನಮ್ಮ ದೇಶದ ಉತ್ಕೃಷ್ಟವಾಗಿರುವಂತಹ ಒಂದು ನದಿ, ಆದರೆ ತುಂಬನೇ ಮಾಲಿನ್ಯಕ್ಕೂ ಕೂಡ ಒಳಗಾದಂತಹ ಒಂದು ನದಿ. ಸೊ ಈ ನದಿಯ ಹರಿವು ಹಾಗೂ ಅದಕ್ಕೆ ಸಂಬಂಧಿಸಿದ ಅಣೆಕಟ್ಟುಗಳ ಬಗ್ಗೆ ಒಂದು ಪ್ರಶ್ನೆಗಳಿವೆ. ಹಾಗೆಯೇ ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಅಂತ ಹೇಳಿಬಿಟ್ಟು. ಸೊ ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಅಂದರೆ ಸೃಜನಶೀಲತೆಯಿಂದ ಅಡಕವಾಗಿರುವಂತಹ ನಗರಗಳನ್ನು ಆಯ್ಕೆ ಮಾಡಿಕೊಂಡು ಆ ನಗರಗಳಲ್ಲಿ ವಿಶೇಷವಾಗಿರುವಂತಹ ಸೃಜನಶೀಲತೆಗೆ ಸಂಬಂಧಿಸಿದ ವಿಷಯಕ್ಕೆ ಹೆಚ್ಚು ಒತ್ತು ಕೊಡುವ ಒಂದು ದೃಷ್ಟಿಯಲ್ಲಿ ಈ ಒಂದು ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಅಂತ ಹೇಳುವಂಥದ್ದನ್ನು ವಿಶೇಷವಾಗಿ ಯುನೆಸ್ಕೋ ಅದೊಂದು ಡೆವಲಪ್ ಮಾಡಿಕೊಂಡು ಬಂದಿದೆ. ಸೊ ನಮ್ಮ ದೇಶದ ಯಾವ್ಯಾವ ನಗರಗಳು ಆ ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕಲ್ಲಿ ಅದು ಒಳಗೊಂಡಿದೆ, ಸೊ ಅದರ ಬಗ್ಗೆ ಒಂದು ಪ್ರಶ್ನೆ ಇದೆ. ಹಾಗೆಯೇ ಹಿಂದೆ ಕೂಡ ಅಷ್ಟೇ ವಿವಾದಿತ ಪ್ರದೇಶವಾಗಿರುವಂಥ ವೆಸ್ಟ್ ಬ್ಯಾಂಕ್, ಗೋಲಾನ್ ಸ್ಟ್ರಿಪ್, ಗಾಜಾ ಸ್ಟ್ರಿಪ್, ಸೊ ಇದ್ರ ಬಗ್ಗೆ ನಾವು ಪ್ರಶ್ನೆಗಳನ್ನು ಮಿಡಿಲ್ ಈಸ್ಟಿಗೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನು ಹಾಕೊಂಡಿದ್ದೇವೆ. ಸೊ ವೆಸ್ಟ್ ಬ್ಯಾಂಕ್ ಬಗ್ಗೆನೇ ಬೇರೆ ರೀತಿಯ ಒಂದು ಡೈಮೆನ್ಷನಲ್ಲಿ ಒಂದು ಪ್ರಶ್ನೆಯನ್ನು ಹಾಕಿದ್ದೇವೆ. ಸೊ ಡೆಫಿನೆಟ್ಲಿ ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಅರ್ಲಿಯರ್ ಕ್ವೆಶನ್ಸ್, ದಿಸ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಹಾಗೆ ಕಾಮೆನ್ ಅಂತ ಹೇಳುವಂಥ ಒಂದು ನದಿ. ಸೊ ಈ ನದಿ ಯಾವ ನದಿಯ ಉಪನದಿಯಾಗಿದೆ ಆ್ಯಂಡ್ ಬೇಸಿಕಲಿ ಇಸ್ ಇಟ್ ಅ ಟ್ರಾನ್ಸ್ಬೌಂಡ್ರಿ ನದಿ? ಸೊ ಇದರ ಬಗ್ಗೆ ಹೆಚ್ಚುವರಿಯಾಗಿ ಇವತ್ತಿನ ಒಂದು ಸೆಷನಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಸೊ ಕೈಂಡ್ಲಿ ಡೂ ವಾಚ್ ದ ವಿಡಿಯೋ ಆ್ಯಂಡ್ ಆಫ್ ಕೋರ್ಸ್ ಇಫ್ ಯು ಲೈಕ್ ದ ವಿಡಿಯೋ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಹಲೋ ಎವ್ರಿಬಡಿ, ನಕ್ಷೆಯ ಮೂಲಕ ಅಧ್ಯಯನ ಭಾಗ 23ಕ್ಕೆ ಸ್ವಾಗತ. ಸೊ ಇದು ಇವತ್ತಿನ ಮೊದಲನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಸೊ ಮೊದಲನೇ ಸ್ಟೇಟ್ಮೆಂಟ್ ನೋಡಿ, ಆಮೆಜಾನ್ ನದಿ ಮತ್ತು ಅದರ ಉಪನದಿಗಳ ಜಲಾನಯನ ಪ್ರದೇಶವು ಆಕ್ರಮಿಸಿಕೊಂಡಿರುವ ಪ್ರದೇಶ ವಿಶ್ವದ ಅತಿ ದೊಡ್ಡ ಉಷ್ಣವಲಯದ ಮಳೆಕಾಡುಗಳಾಗಿವೆ ಅಂತ ಹೇಳಿ ಸ್ಟೇಟ್ಮೆಂಟ್ 1 ಹೇಳ್ತಾ ಇದೆ. ಎರಡನೇ ಸ್ಟೇಟ್ಮೆಂಟ್ ನೋಡಿ, ಆಮೆಜಾನ್ ಕೇವಲ 5 ದಕ್ಷಿಣ ಅಮೆರಿಕ ದೇಶಗಳ ಭಾಗಗಳನ್ನು ಒಳಗೊಂಡಿದೆ ಅಥವಾ ಪ್ರದೇಶಗಳನ್ನು ಒಳಗೊಂಡಿದೆ. ಸೊ ಈ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಸರಿಯಾಗಿರುವಂತಹ ಸ್ಟೇಟ್ಮೆಂಟ್ ಯಾವುದು? ಸೊ ಎಲ್ಲ ಸ್ಟೂಡೆಂಟ್ಸ್ಗಳು ಇದಕ್ಕೆ ಉತ್ತರ ಕೊಡಿ, ಯಾಕಂದ್ರೆ ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್. ಕ್ವೆಶ್ಚನ್ಸ್ಗಳ ಆಯ್ಕೆ ನೀವು ತಪ್ಪಾಗಿದ್ರು ಅಂದ್ರೆ ಆಪ್ಷನ್ಸ್ ನೀವು ತಪ್ಪಾಗಿ ಕೊಟ್ಟರು ಪರವಾಗಿಲ್ಲ. ಇಲ್ಲಿ ನಮ್ಮ ಮುಖ್ಯ ಉದ್ದೇಶ ಇಷ್ಟೇ, ವಿದ್ಯಾರ್ಥಿಗಳಿಗೆ ಒಂದು ಉತ್ತೇಜನ ಸಿಗಬೇಕು ಮತ್ತು ಸರಿ ಉತ್ತರ, ತಪ್ಪು ಮಾಡಿದ್ದಕ್ಕೆ ಸರಿ ಉತ್ತರ ಯಾವುದು ಅಂತ ನೀವು ತಿಳ್ಕೊಂಡಿರ್ಬೇಕು. ಓಕೆ, ಸೊ ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ ಮಾತ್ರ ಇಸ್ ಅ ರೈಟ್ ಆನ್ಸರ್. ಅಂದ್ರೆ ಆಮೆಜಾನ್ ನದಿ ಮತ್ತು ಅದರ ಉಪನದಿಗಳ ಒಂದು ಜಲಾನಯನ ಪ್ರದೇಶ ಏನಿದೆ ಅದು ವಿಶ್ವದ ಅತಿ ದೊಡ್ಡ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅನ್ನು ಒಳಗೊಂಡಿದೆ ಅಥವಾ ವಿಶ್ವದ ಅತಿ ದೊಡ್ಡ ಉಷ್ಣವಲಯದ ಒಂದು ಮಳೆಕಾಡಾಗಿವೆ. ಅದೆಲ್ಲ ನಿಮಗೆ ಗೊತ್ತಿದೆ. ಸೊ ಡೆಫಿನೆಟ್ಲಿ ಸ್ಟೇಟ್ಮೆಂಟ್ 1 ಇಸ್ ರೈಟ್ ಆನ್ಸರ್. ಆದ್ರೆ ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ಯಾಕಂತ ಹೇಳಿದ್ರೆ ಈ ಆಮೆಜಾನ್ ಉಷ್ಣವಲಯದ ಈ ಮಳೆಕಾಡುಗಳ ಈ ಪ್ರದೇಶ ಏನಿದೆ ಇದು ಕೇವಲ 5 ದಕ್ಷಿಣ ಅಮೆರಿಕದ ದೇಶಗಳ ಭೂಭಾಗಗಳನ್ನು ಒಳಗೊಂಡಿಲ್ಲ, ಬದಲಾಗಿ 9 ದೇಶಗಳ ಭೂಭಾಗಗಳನ್ನು ಒಳಗೊಂಡಿವೆ. ಸೊ ಇಟ್ ಕವರ್ಸ್ ನಿಯರ್ಲಿ 9 ಕಂಟ್ರೀಸ್ ವಿತ್ ರೆಫರೆನ್ಸ್ ಟು ದಿ ಆಮೆಜಾನ್ ಟ್ರಾಪಿಕಲ್ ರೈನ್ ಫಾರೆಸ್ಟ್. ಸೊ ಯಾವ್ಯಾವ ದೇಶಗಳು ಅಂತ ಹೇಳ್ಬಿಟ್ಟು ನಾವು ಕರೆಕ್ಟ್ ಆಗಿ ಅನಲೈಸ್ ಮಾಡುವ. ಸೊ ಹಾಗಾಗಿ ಆಪ್ಷನ್ಸ್ ಅಲ್ಲಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಸೊ ಇಲ್ಲಿ ನೋಡಿ, ಇದು ದಕ್ಷಿಣ ಅಮೆರಿಕದ ಮ್ಯಾಪ್. ಸೊ ನಕ್ಷೆಯ ಮೂಲಕ ಅಧ್ಯಯನ ಅಂತ ಹೇಳಿದ್ರೆ ಮ್ಯಾಪ್ ಅನ್ನು ಇಟ್ಟುಕೊಂಡೇ ನಾವು ಅಧ್ಯಯನ ಮಾಡಬೇಕಾಗಿದೆ. ಸೊ ಇಲ್ಲಿ ನಾವು ಗಮನಿಸಬಹುದು ನೋಡಿ, ಇಲ್ಲಿ ಬೃಹತ್ ಅಮೆಜಾನ್ ನ ಈ ಬೃಹತ್ ಆಗಿರುವಂತಹ ಪ್ರದೇಶ ಆವರಿಸಿಕೊಂಡಿರುವಂತದ್ದು ಯಾವುದು ಅಂತ ಹೇಳಿದ್ರೆ ಬ್ರೆಜಿಲ್ ದೇಶದಲ್ಲಿ. ಸೊ ಬ್ರೆಜಿಲ್ ಕವರ್ಸ್ ನಿಯರ್ಲಿ 60% ಆಫ್ ದ ಅಮೆಜಾನ್ ರೈನ್ ಫಾರೆಸ್ಟ್. ಹಾಗೆಯೇ ಎರಡನೇ ಸ್ಥಾನದಲ್ಲಿ ಪೆರು ಇದೆ ನೋಡಿ, ಪೆರು ದೇಶ ಇಲ್ಲಿದೆ. ಸೊ ಪೆರು ಅಲ್ಲಿ
13% of the land is covered, or it is, the coverage is ಈ ಅಮೆಜಾನ್ ರೈನ್ ಫಾರೆಸ್ಟ್ ನ ಈ ವ್ಯಾಪ್ತಿ ಅನ್ನೋದು ಒಳಗೊಂಡಿದೆ. ಅಂಡ್ ಕೊಲಂಬಿಯಾ ಇದರಲ್ಲಿ ಒಂದು 10% ಕವರೇಜ್ ಇದೆ. ಸೊ ವಿ ಹ್ಯಾವ್ ಬ್ರೆಜಿಲ್, ವಿ ಹ್ಯಾವ್ ಪೆರು, ವಿ ಹ್ಯಾವ್ ಬೊಲಿವಿಯಾ, ವಿ ಹ್ಯಾವ್ ಕೊಲಂಬಿಯಾ, ಯು ಹ್ಯಾವ್ ಯುಕಡಾರ್, ವೆನೆಜುವೆಲಾ, ಗಯಾನಾ, ಸುರಿನಾಮ್, ಫ್ರೆಂಚ್ ಗಯಾನಾ. ಸೊ 9 ದೇಶಗಳ ಒಂದು ಸಮುಚ್ಚಯವನ್ನೇ ನಾವು ಈ ಅಮೆಜಾನ್ ಮಳೆಕಾಡುಗಳ ವ್ಯಾಪ್ತಿಯಲ್ಲಿ ನಾವು ಇದನ್ನು ಕಾಣಬಹುದು. ಸೊ ದೇರ್ ಆರ್ 9 countries which cover this Amazon rainforest. ಅದಲ್ಲದೆ ಈ ಅಮೆಜಾನ್ ಉಷ್ಣವಲಯದ ಮಳೆಕಾಡುಗಳೇನಿದೆ ಇದು ವೈವಿಧ್ಯವುಳ್ಳಂತಹ ಜೀವರಾಶಿಗೆ ಇದು ಸಾಕ್ಷಿಯಾಗಿದೆ. ಎಲ್ಲೂ ಕಾಣದಂತ ವೈವಿಧ್ಯತೆಯನ್ನು ಒಳಗೊಂಡಂತಹ ಒಂದು ಪ್ರಭೇದಗಳು, ಪ್ರಾಣಿ, ಪಕ್ಷಿ, ಇಂತಹ ಒಂದು ಪ್ರಭೇದಗಳ ಸಮುಚ್ಚಯವನ್ನೇ ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ. ಸೊ ಬ್ರೆಜಿಲ್ has got the highest coverage of this Amazon tropical rainforest. So 9 ದೇಶಗಳು ಯಾವುದೆಲ್ಲ ಹೇಳಿ? ಬ್ರೆಜಿಲ್ ಇಂದ ಸ್ಟಾರ್ಟ್ ಮಾಡಿದ್ರೆ it is Brazil, we have Bolivia, we have Peru, Ecuador, Colombia, Venezuela, Guyana, Suriname and French Guyana. ಈಗ ಅಮೆಜಾನ್ ವಿಶ್ವದ ಅತಿದೊಡ್ಡ ಉಷ್ಣವಲಯದ ಮಳೆಕಾಡು ಅಂತ ಹೇಳಿ ಅದು ಎನಿಸಿಕೊಂಡಿದೆ. ಹಾಗೂ ಅಮೆಜಾನ್ ನದಿ ಮತ್ತು ಅದರ ಉಪನದಿಗಳ ಜಲಾನಯನ ಪ್ರದೇಶವನ್ನು ಆಕ್ರಮಿಸಿಕೊಂಡಿದ್ದು. ಸೊ ಡೆಫಿನೆಟ್ಲಿ ಹೇಳಿಕೆ ಒಂದು ಸರಿಯಾಗಿದೆ. ಸೊ ಅಮೆಜಾನ್ ದೇಶಗಳಾದ ಬ್ರೆಜಿಲ್, ಬೊಲಿವಿಯಾ, ಪೆರು, ಈಕ್ವೆಡಾರ್, ಕೊಲಂಬಿಯಾ, ವೆನೆಜುವೆಲಾ, ಗಯಾನಾ, ಸುರಿನಾಮ್ ಮತ್ತು ಫ್ರಾನ್ಸ್ನ ಸಾಗರೋತ್ತರ ಪ್ರದೇಶವಾದ ಫ್ರೆಂಚ್ ಗಯಾನಾವನ್ನು ಅದು ವ್ಯಾಪಿಸಿಕೊಂಡಿದೆ. ಸೊ ಹಾಗಾಗಿ ಅಲ್ಲಿ ನಾವು 5 ದೇಶಗಳು ಮಾತ್ರ ಹೇಳಿರುವಂಥದ್ದು, ಬಟ್ ಆಕ್ಚುಲ್ ಆಗಿ 9 ದೇಶಗಳ ವ್ಯಾಪ್ತಿಗೆ ಇದು ಒಳಪಟ್ಟಿದೆ. ಸೊ ಹಾಗಾಗಿ 9 is a right answer. ಹಾಗೂ ಅಮೆಜಾನ್ ಮಳೆಕಾಡುಗಳು ಅಮೆಜಾನ್ ಜಲಾನಯನ ಪ್ರದೇಶದ ಸುಮಾರು 80% ಅಷ್ಟು ಭಾಗವನ್ನು ಆವರಿಸಿದೆ. ಹಾಗೂ ಪ್ರಪಂಚದ 5ನೇ ಭೂ ಪ್ರಭೇದಗಳಿಗೂ ಕೂಡ ಇದು ಈ ಪ್ರದೇಶ ನೆಲೆಯಾಗಿದೆ. ಮತ್ತು 100 ಸ್ಥಳೀಯ ಗುಂಪುಗಳು ಮತ್ತು ಹಲವಾರು ಪ್ರತ್ಯೇಕ ಬುಡಕಟ್ಟುಗಳನ್ನು ಒಳಗೊಂಡಂತೆ ಸುಮಾರು 30 ಮಿಲಿಯನ್ ಜನರಿಗೂ ಕೂಡ ಈ ಪ್ರದೇಶವು ನೆಲೆಯಾಗಿದೆ. ಸೊ ದಿಸ್ ಇಸ್ ಅಬೌಟ್ ಅಮೆಜಾನ್ ಟ್ರಾಪಿಕಲ್ ರೈನ್ ಫಾರೆಸ್ಟ್. ಈಗ 2ನೇ ಪ್ರಶ್ನೆ, ಈಗ ನಮ್ಮ ದೇಶದ ಒಂದು ನದಿಗೆ ಸಂಬಂಧಿಸಿದ ಪ್ರಶ್ನೆ, ಅದೇ ಯಮುನಾ ನದಿ. ಯಮುನಾ ನದಿ ಇದು ಕೆಳಗಿನ ಹಿಮಾಲಯದ ಬಂದರ್ಪೂಂಜ್ ಶಿಖರಗಳ ಬಳಿ ಹುಟ್ಟುತ್ತದೆ ಅಂತ ಹೇಳಿ ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. 2ನೇ ಸ್ಟೇಟ್ಮೆಂಟ್, ಲಕ್ವರ್ ವ್ಯಾಸಿ ಅಣೆಕಟ್ಟು, ತಾಜೇವಾಲಾ ಬ್ಯಾರೇಜ್ ಅಣೆಕಟ್ಟುಗಳನ್ನು ಯಮುನಾ ನದಿಗೆ ನಿರ್ಮಿಸಲಾಗಿದೆ. ಸೊ ಈ 2 ಸ್ಟೇಟ್ಮೆಂಟ್ಸ್ ಗಳಿಗೆ ಸಂಬಂಧಿಸಿದಾಗೆ ಯಮುನಾ ನದಿಗೆ ಸಂಬಂಧಿಸಿದಾಗೆ ವಿಚ್ ಇಸ್ ಅ ರೈಟ್ ಸ್ಟೇಟ್ಮೆಂಟ್? ಕಳೆದ ವಿಡಿಯೋದಲ್ಲಿ ನಾವು ಅಲಕ್ನಂದಾ ನದಿಯ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ದೇವೆ. ಸೊ ಇನ್ ಟುಡೇಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಅ ಡಿಫರೆಂಟ್ ಮ್ಯಾನರ್ ಅಬೌಟ್ ಯಮುನಾ ರಿವರ್. Yes, for this the right answer is option C. Both the statements are the right answer. Actually ಈ ಯಮುನಾ ನದಿ ಇದೆಯಲ್ಲ, ಗಂಗಾ ನದಿಗೆ ಪ್ಯಾರಲಲ್ ಆಗಿ ಇದು ಹರಿದು ಬರುವಂತಹ ಒಂದು ನದಿ. ಅದನ್ನು ನಾವು ಚಿತ್ರದಲ್ಲಿ ಅಂದ್ರೆ ಮ್ಯಾಪ್ ನ ಮೂಲಕ ನಾವು ನೋಡುವ. ಸೊ ಇದು ಲೋವರ್ ಹಿಮಾಲಯಸ್ ನಲ್ಲಿರುವಂತಹ ಬಂದರ್ಪೂಂಜ್ ಶಿಖರಗಳ ಬಳಿ ಇದು ಹುಟ್ಟುವಂಥದ್ದು. ಯಮುನೋತ್ರಿ ಏನು ಗ್ಲೇಷಿಯರ್ ಇದೆಯಲ್ಲ ಅಲ್ಲಿ ಇದು ಹುಟ್ಕೊಳ್ಳುವಂಥದ್ದು. ಸೊ ಡೆಫಿನೆಟ್ಲಿ ಸ್ಟೇಟ್ಮೆಂಟ್ 1 ಇಸ್ ರೈಟ್. ಹಾಗೂ ಲಕ್ವಾರ್ ವ್ಯಾಸಿ ಅಣೆಕಟ್ಟು ಮತ್ತು ತಾಜೇವಾಲಾ, ಲಕ್ವಾರ್ ವ್ಯಾಸಿ ಅಂತ ಹೇಳೋದು ಇದು ಉತ್ತರಾಖಂಡದಲ್ಲಿರುವಂತಹ ನಿರ್ಮಿಸಲ್ಪಟ್ಟಂತಹ ಅಣೆಕಟ್ಟು. ಹಾಗೆಯೇ ತಾಜೇವಾಲಾ ಬ್ಯಾರೇಜ್ ಅಣೆಕಟ್ಟು ಅಂತ ಹೇಳುವಂಥದ್ದು ಇದು ಹರಿಯಾಣದಲ್ಲಿ ನಿರ್ಮಿಸಲಾದಂತಹ ಅಣೆಕಟ್ಟುಗಳು. ಇದು 2 ಅಣೆಕಟ್ಟುಗಳು ಕೂಡ ಯಮುನಾ ನದಿಗೆ ನಿರ್ಮಿಸಿರುವಂಥದ್ದು. ಸೊ ಡೆಫಿನೆಟ್ಲಿ both the options are right, ಅಂದ್ರೆ both the statements are right, and that's why option C is the right answer. ಈಗ ಇಲ್ಲಿ ನಾವು ನೋಡಬಹುದು, ಫಸ್ಟ್ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೋಡಿ, ಇದು ಲೋವರ್ ಹಿಮಾಲಯಸ್ ನ ಈ ಗಂಗೋತ್ರಿ ಗ್ಲೇಷಿಯರ್ ನ ಈ ಭಾಗದಲ್ಲಿ ಇದು ಯಮುನಾ ನದಿಯ ಒಂದು ಹರಿವು, ಮೇನ್ ಯಮುನಾ ನದಿಯ ಇದು ಹರಿವು. ಮತ್ತು ಅಲಹಾಬಾದ್ ಅಲ್ಲಿ ನೀವು ಆಗ್ಲೇ ನೋಡಿದಾಗೆ ನಾನು ಕಳೆದ ವಿಡಿಯೋದಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೇವೆ. ಗಂಗಾ ನದಿ ಏನಿದೆ ನೋಡಿ, ಈ ಕಡೆ ಭಗೀರಥಿ, ಈ ಕಡೆ ಅಲಕ್ನಂದ ಮತ್ತು ಅದರ ಬೇರೆ ಬೇರೆ ಟ್ರಿಬ್ಯೂಟರೀಸ್ ಗಳು ಒಟ್ಟು ಸೇರಿ ಆ ನಂತರ ಇದು ದೇವಪ್ರಯಾಗ್. ಅಲಕ್ನಂದ ಮತ್ತು ಭಗೀರಥಿ ನದಿಯ ಒಟ್ಟು ಸಂಗಮವನ್ನು ನಾವು ದೇವಪ್ರಯಾಗ್ ಅಂತ ಕರಿತೇವೆ. ಆ ನಂತರ ಇದು ಗಂಗೆಯಾಗಿ ಮುಂದೆ ಹರಿದು ಮತ್ತೆ ಇದು ಯಮುನಾ ನದಿಯನ್ನು ಸಂಧಿಸುವಂತ ಸ್ಥಳವನ್ನೇ ನಾವು ಅಲಹಾಬಾದ್ ಅಂತ ಹೇಳುವಂಥದ್ದು. ಸೊ ಐ ಹೋಪ್ ಸೊ ಇಟ್ ಇಸ್ ಕ್ಲಿಯರ್. ಸೊ ಇದು ಯಮುನಾ ನದಿಯ ಹರಿವು. ಸೊ ಯಮುನಾ ನದಿ ಇದೆಯಲ್ಲ, ಇದು ಬೇಸಿಕಲಿ ಇಲ್ಲಿ ನಾವು ನೋಡಿದ್ರೆ
ಇದು ಗಂಗಾ ನದಿಯ ಪ್ರಮುಖ ಉಪನದಿಯಾಗಿರುವಂಥದ್ದು. ಯಾವುದು? ಯಮುನಾ ನದಿ. ಹಾಗೂ ಉತ್ತರಾಖಂಡದ ಉತ್ತರಕಾಶಿ ಜಿಲ್ಲೆಯಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 6387 ಮೀಟರ್ ಎತ್ತರದಲ್ಲಿರುವ ಲೋವರ್ ಹಿಮಾಲಯಾಸ್ ಅಥವಾ ಕೆಳಗಿನ ಹಿಮಾಲಯದ ಮಸ್ಸೂರಿ ಶ್ರೇಣಿಯ ಬಂದರ್ಪೋನ್ ಶಿಖರಗಳ ಬಳಿ ಇರುವಂತಹ ಯಮುನೋತ್ರಿ ಹಿಮ ನದಿಯಿಂದ ಇದು ಹುಟ್ಟುತ್ತದೆ. ಸೊ ಹಾಗಾಗಿ ಡೆಫಿನೆಟ್ಲಿ ಹೇಳಿಕೆ ಒಂದು ಸರಿಯಾಗಿದೆ. ಈಗ ಈ ನದಿಯು ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ಹರಿಯಾಣ ಮತ್ತು ದೆಹಲಿ ಮೂಲಕ ಹರಿಯುವ ನಂತರ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಇನ್ನೊಂದು ಹೆಸರು ಅಲಹಾಬಾದ್. ಸೊ ಅಲ್ಲಿರುವಂತಹ ಸಂಗಮದಲ್ಲಿ, ಅಂದ್ರೆ ಎಲ್ಲಿ ಕುಂಭಮೇಳ ನಡೀತದಲ್ಲ ಆ ಸ್ಥಳದಲ್ಲಿ ಈ ಯಮುನಾ ನದಿಯು ಗಂಗೆಯನ್ನು ಸಂಧಿಸ್ತದೆ. ಸೊ ಇಲ್ಲಿ ನಾವು ಆಲ್ರೆಡಿ ಹೇಳಿದ್ದೇವೆ, ಅಲಹಾಬಾದಕ್ಕೆ ಇನ್ನೊಂದು ಹೆಸರೇನು ಹೇಳಿ? ಪ್ರಯಾಗ್ರಾಜ್ ಅಂತ ಹೇಳಿಬಿಟ್ಟು. ಸೊ ಆ ಪ್ರದೇಶದಲ್ಲಿ ಇದು ಗಂಗಾ ನದಿಯನ್ನು ಸಂಧಿಸುವಂಥದ್ದು. ದೇವ್ ಪ್ರಯಾಗ್ ಅಂತ ಹೇಳಿದ್ರೆ ಭಗೀರಥಿ ನದಿ ಮತ್ತು ಅಲಕ್ನಂದಾ ನದಿ ಜಾಯಿನ್ ಆಗುವಂತ ಈ ಸಂಗಮವನ್ನು ನಾವು ದೇವ್ ಪ್ರಯಾಗ್ ಅಂತ ಹೇಳಿದ್ರೆ, ಅಲ್ಲಿಂದ ಮುಂದೆ ಈ ಗಂಗಾ ನದಿ ಹರಿದು ಆ ನಂತರ ಯಮುನೆ ನದಿ ಅನ್ನೋದು ಸೇರುವಂಥದ್ದು. ಸೊ ದಿಸ್ ಇಸ್ ಅಲಹಾಬಾದ್. ದಿಸ್ ಇಸ್ ದ ಪ್ಲೇಸ್ ವೇರ್ ಕುಂಭಮೇಳ ಟೇಕ್ಸ್ ಪ್ಲೇಸ್ ಫಾರ್ ಎವ್ರಿ 12 years. ಸೊ ಹಾಗೆ ನೋಡಿದ್ರೆ ಯಮುನಾ ನದಿಯು ಗಂಗಾ ನದಿಯ ಒಂದು ಬಹುಮುಖ್ಯವಾದಂತಹ ಒಂದು ಉಪನದಿ ಅಂತ ನಾವಿಲ್ಲಿ ಹೇಳ್ಬೋದು. ಅದಲ್ಲದೆ ಈ ನದಿಯ ಮೇಲೆ ಹಲವಾರು ಅಣೆಕಟ್ಟುಗಳು ನಿರ್ಮಿಸಲ್ಪಟ್ಟಿವೆ. ಅದರಲ್ಲಿ ಪ್ರಮುಖ ಅಣೆಕಟ್ಟುಗಳು ಯಾವುದು ಅಂತ ಹೇಳಿದ್ರೆ ಲಕ್ವರ್ ವ್ಯಾಸಿ ಅಣೆಕಟ್ಟು ಉತ್ತರಾಖಂಡ್ ಮತ್ತು ತ್ಯಾಜ್ಯವಾಲಾ ಬ್ಯಾರೇಜ್ ಅಣೆಕಟ್ಟು. ಸೊ ಡೆಫಿನೆಟ್ಲಿ ಹೇಳಿಕೆ 2 ಸರಿಯಾಗಿದೆ. ಈಗ ಯಮುನಾ ನದಿಯ ಪ್ರಮುಖ ಉಪನದಿಗಳು ಯಾವುದು ಅಂತ ಹೇಳಿದ್ರೆ ಚಂಬಲ್, ಸಿಂಧ್, ಬೇಟ್ವಾ, ಕೇನ್. ಸೊ ಇಲ್ಲಿ ನಾವು ಕಾಣಬಹುದು ನೋಡಿ, ಇಲ್ಲಿ ತುಂಬಾ ಕ್ಲಿಯರ್ ಆಗಿದೆ ನೋಡಿ, ಇದೇ ಯಮುನಾ ನದಿ. ಆಗ್ರಾದಲ್ಲಿ ತಾಜ್ ಮಹಲ್ ಇಲ್ಲಿ ಇರೋದು ನೋಡಿ, ಆಗ್ರಾ. ಸೊ ಇಲ್ಲಿ ಅದು ಹರಿದು ಬಂದು ಅಲಹಾಬಾದ್ ಅಲ್ಲಿ ಗಂಗೆ ನದಿಯನ್ನು ಕೂಡುತ್ತದೆ. ಇಲ್ಲಿ ನೀವು ನೋಡ್ಬೋದು ನೋಡಿ, ಯಮುನಾ ನದಿಯ ಪ್ರಮುಖವಾಗಿರುವಂತಹ ಉಪನದಿ ಯಾವುದು ಅಂತ ಹೇಳಿದ್ರೆ ಚಂಬಲ್ ನದಿ. ಹಾಗೇನೆ ವಿ ಹ್ಯಾವ್ ಸಿಂಧ್ ನದಿ, ಇಲ್ಲಿ ನೋಡಿ ಇದು ಸಿಂಧ್ ನದಿ. ಹಾಗೇನೆ ಇನ್ನು ಪ್ಯಾರಲಲ್ ಆಗಿ ವಿ ಹ್ಯಾವ್ ದ ಬೇಟ್ವಾ ನದಿ. ಹಾಗೇನೆ ಕೇನ್ ಅಂತ ಹೇಳುವಂತ ಒಂದು ನದಿ ಇದೆ, ಇದು ಕೂಡ ಯಮುನಾ ನದಿಯ ಉಪನದಿ. ಸೊ ಇದನ್ನು ಕೂಡ ಕೆಲವು ಸಲ ನಾರ್ತ್ ಸೌತ್ ಅಥವಾ ಪಶ್ಚಿಮದಿಂದ ಪೂರ್ವಕ್ಕೆ ಇದನ್ನು ಅರೇಂಜ್ ಮಾಡಿ ಅಂತ ಕೂಡ ಕೇಳಬಹುದು. ಓಕೆ, ಸೊ ಪ್ರಮುಖವಾಗಿರುವಂತದ್ದು ಚಂಬಲ್, ನಂತರ ಸಿಂಧ್, ಆ ನಂತರ ಬೇಟ್ವಾ, ಆ ನಂತರ ಕೇನ್. ಸೊ ಇದು ಯಮುನಾ ನದಿಯ ಪ್ರಮುಖವಾಗಿರುವಂತಹ ಉಪನದಿಗಳು. ಆಗ್ಲೇ ಮತ್ತು ನಾನು ಹೇಳಿದಾಗೆ ದೇರ್ ಇಸ್ ಒನ್ ಡ್ಯಾಮ್ ಕಾಲ್ಡ್ ಆಸ್ ದ ಲಕ್ವಾರ್ ಡ್ಯಾಮ್, ದ ಲಕ್ವಾರ್ ವ್ಯಾಸಿ ಡ್ಯಾಮ್. ನೋಡಿ, ಲಕ್ವಾರ್ ವ್ಯಾಸಿ ಡ್ಯಾಮ್ ಇದೆಯಲ್ಲ, ಅದು ಇಲ್ಲಿರುವಂತದ್ದು. ಇದು ಯಮುನಾ ನದಿ ಮೇಲೆ, ಇದು ಉತ್ತರಾಖಂಡದಲ್ಲಿರುವಂತಹ ಒಂದು ಅಣೆಕಟ್ಟು. ಹಾಗೇನೆ ಇಲ್ಲಿ ನಾವು ನೋಡಿದ್ರೆ ಹರಿಯಾಣದಲ್ಲಿ ತಾಜೇವಾಲಾ ಡ್ಯಾಮ್ ಇದೆ ನೋಡಿ, ದಿಸ್ ಇಸ್ ತಾಜೇವಾಲಾ ಡ್ಯಾಮ್. ಹರಿಯಾಣದ ಈ ಭಾಗದಲ್ಲಿರುವಂತದ್ದು ತಾಜೇವಾಲಾ ಡ್ಯಾಮ್. ಸೊ ಎರಡೂ ಒಂದು ಡ್ಯಾಮ್ಗಳು ಕೂಡ ಯಮುನಾ ನದಿಯ ಮೇಲೆ ಇರುವಂತಹ ಒಂದು ಅಣೆಕಟ್ಟುಗಳು. ಸೊ ಹಾಗಾಗಿ ಎಲ್ಲಾ ಸ್ಟೇಟ್ಮೆಂಟ್ಸ್ ಗಳು ಕೂಡ ಇಲ್ಲಿ ಕರೆಕ್ಟ್ ಆಗಿರುವಂತಹ ಸ್ಟೇಟ್ಮೆಂಟ್ಸ್ ಗಳು. ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ದ ರೈಟ್ ಸ್ಟೇಟ್ಮೆಂಟ್ಸ್. ಓಕೆ, ಮೂರನೇ ಪ್ರಶ್ನೆ ನೋಡಿ, ಈ ಕೆಳಗಿನ ಯಾವ ಭಾರತೀಯ ನಗರಗಳನ್ನು ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ನಲ್ಲಿ ಸೇರಿಸಲಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಸಿಟೀಸ್ ಆರ್ ಪ್ಲೇಸ್ಡ್ ಆರ್ ಕನ್ಸಿಡರ್ಡ್ ಅಂಡರ್ ದ ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್, UCCN ಅಂತ ಹೇಳಿಬಿಟ್ಟು. ಸೊ ವಿ ಹ್ಯಾವ್ ಹೈದರಾಬಾದ್, ವಾರಣಾಸಿ, ಜೈಪುರ್ ಅಂಡ್ ಶ್ರೀನಗರ್. ಸೊ ಯಾವೆಲ್ಲ ನಗರಗಳನ್ನು ಈ UCCN ನೆಟ್ವರ್ಕ್ ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಯುನೆಸ್ಕೋ ವತಿಯಿಂದ? I request all our students to give out the right answers. Yes, all the cities are included in various categories under UCCN. ಅಂದ್ರೆ ಎಲ್ಲಾ ನಗರಗಳನ್ನು UCCN ಅಂದ್ರೆ ಯುನೆಸ್ಕೋ ಇದರ ಕ್ರಿಯೇಟಿವ್ ಸೃಜನಾತ್ಮಕ ನಗರಗಳ ಒಂದು ನೆಟ್ವರ್ಕ್ ಅಥವಾ ಒಂದು ಜಾಲದ ಒಂದು ಪಟ್ಟಿಯಲ್ಲಿ ಈ ಎಲ್ಲ ನಗರಗಳನ್ನು, ನಮ್ಮ ಭಾರತೀಯ ನಗರಗಳನ್ನು ಸೇರಿಸಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಈಗ ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಅಂದ್ರೆ ಯಾಕೆ ನೋಡಿ, ಯುನೆಸ್ಕೋ ಪ್ರಮುಖವಾಗಿ ಸೃಜನಾತ್ಮಕವಾಗಿರುವಂತ ಮತ್ತು ಸಾಂಸ್ಕೃತಿಕವಾಗಿ ತುಂಬಾನೇ ಒಂದು ವಿಶೇಷವಾಗಿ ಒಂದು ಒತ್ತಿರುವಂತಹ ನಗರಗಳನ್ನು ಆಯ್ಕೆ ಮಾಡಿ ಅದನ್ನು ಬೇರೆ ಬೇರೆ ಒಂದು ಕ್ಯಾಟಗರಿಯಲ್ಲಿ ಅಥವಾ ಆಯಾಮಗಳಲ್ಲಿ ಆ ಒಂದು ಜಾಲವನ್ನು ಅದು ಸೃಷ್ಟಿ ಮಾಡ್ತದೆ ಇಡೀ ವಿಶ್ವಾದ್ಯಂತ. ಸೊ ಭಾರತದಲ್ಲಿ ಸರಿಸುಮಾರು ಇಂತಹ 6 ನಗರಗಳನ್ನು ಸಿಲೆಕ್ಟ್ ಮಾಡಿದ್ದಾರೆ UCCN. UCCN ಅಂದ್ರೆ ಏನ್ ಹೇಳಿ? ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಅಂದ್ರೆ ಯುನೆಸ್ಕೋ ವತಿಯಿಂದ ಸೃಜನಶೀಲತೆಯ ನಗರಗಳ ಒಂದು ಜಾಲ ಅಂತ ಅರ್ಥ. ಸೊ ನಮ್ಮ ಭಾರತೀಯ 6 ನಗರಗಳು ಇದರಲ್ಲಿ ಸೇರ್ಕೊಂಡಿವೆ.
ಲೇಟೆಸ್ಟ್ ಅಂತ ಹೇಳಿದ್ರೆ ಶ್ರೀನಗರ 2021ಕ್ಕೆ ಅದಕ್ಕೆ ಆ ಒಂದು ಸ್ಟೇಟಸ್ ದೊರಕಿಕೊಂಡಿದೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಾರಣಾಸಿ ಅಂತ ಹೇಳುವಂತ ನಗರ. ಸೊ ವಾರಣಾಸಿಗೆ ಬನಾರಸ್ ಅಂತಲೂ ಕರೀತಾರೆ, ಕಾಶಿ ಅಂತಲೂ ಕರೀತಾರೆ. ಇದು ಗಂಗೆಯ ಎಡದಂಡೆಯಲ್ಲಿರುವಂತಹ ಒಂದು ನಗರ. ಸೊ ಇದು ತೀರ್ಥ ಕ್ಷೇತ್ರ ಕೂಡ ಹೌದು. ಕಾಶಿ ವಿಶ್ವನಾಥನ ದೇವಾಲಯ ಕೂಡ ಇಲ್ಲೇ ಇರುವಂತದ್ದು. ಸೊ ಹಾಗಾಗಿ ಇದು ಸಂಗೀತ, ಇಟ್ ಇಸ್ ಕ್ರಿಯೇಟಿವ್ ಸಿಟಿ ಆಫ್ ಮ್ಯೂಸಿಕ್ ಅಂತ ಹೇಳಿಬಿಟ್ಟು UCCN ಲಿಸ್ಟ್ ಅಲ್ಲಿ ಅದನ್ನು ಪಟ್ಟಿ ಮಾಡಿದ್ದಾರೆ. ಸಂಗೀತಕ್ಕೆ ಸಂಬಂಧಿಸಿದಾಗಿ ಸೃಜನಶೀಲತೆಯ ಒಂದು ನಗರ ಅಂತ ಹೇಳ್ಬಿಟ್ಟು ವಾರಣಾಸಿಗೆ ಆ ಪಟ್ಟಿ ಸಿಕ್ಕಿದ್ರೆ, ಅದೇ ವರ್ಷ ಆಯ್ಕೆಗೊಂಡಂತಹ ಜೈಪುರ್, ಇದು ರಾಜಸ್ಥಾನದಲ್ಲಿರುವಂತಹ ನಗರ. ಇದು ಕರಕುಶಲ ಮತ್ತು ಜನಪದ ಕಲೆಗೆ ಈ ಒಂದು ಸೃಜನಾತ್ಮಕವಾದಂತ ಈ ಒಂದು ಜಾಲ ಅಥವಾ ನಗರಗಳ ಜಾಲಕ್ಕೆ ಈ ಒಂದು ಕ್ಯಾಟಗರಿಯಲ್ಲಿ ಇದು ಆಯ್ಕೆಗೊಂಡಿದೆ. ಆ ನಂತರ ಚೆನ್ನೈ ಕೂಡ ಕ್ರಿಯೇಟಿವ್ ಸಿಟಿ ಆಫ್ ಮ್ಯೂಸಿಕ್. ಸೊ ಮ್ಯೂಸಿಕ್ಗೆ ಸಂಬಂಧಿಸಿದಾಗೆ 2 ನಗರಗಳು ಆಯ್ಕೆಗೊಂಡಿವೆ. ಅದನ್ನು ಕೂಡ ಪ್ರಶ್ನೆಯಲ್ಲಿ ಕೇಳಬಹುದು, ಒಂದು ಚೆನ್ನೈ ಮತ್ತು ವಾರಣಾಸಿ. ಅದು ಕೂಡ 2017 ಅಲ್ಲಿ. ಹಾಗೆಯೇ ಹೈದರಾಬಾದ್ ಅನ್ನು ಗ್ಯಾಸ್ಟ್ರಾನಮಿ ಅಂತ ಹೇಳುವಂತ ಒಂದು ಕ್ಯಾಟಗರಿಯಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಸೊ ಗ್ಯಾಸ್ಟ್ರಾನಮಿ ಅಂದ್ರೆ ಏನು ಅಂತ ಹೇಳಿದ್ರೆ ಆಹಾರದಲ್ಲಿ ಸೃಜನಶೀಲತೆಯನ್ನು ತೋರಿಸುವಂತಹ ಒಂದು ವಿಶಿಷ್ಟತೆ ಇರುವಂತಹ ಒಂದು ನಗರ. ಸೊ ಹೈದರಾಬಾದ್ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಬರುವಂತದ್ದು ಬಿರಿಯಾನಿ, ಹೌದಾ ಅಲ್ವಾ? ಬಿರಿಯಾನಿ ಇರಬಹುದು ಮತ್ತು ಬೇರೆ ಬೇರೆ ರೀತಿಯ ಒಂದು ಆಹಾರ ವೈಖರಿಗಳು. ಸೊ ಹಾಗಾಗಿ ಆಹಾರ ಸೃಜನಶೀಲತೆಗೆ ಸಂಬಂಧಿಸಿದಾಗಿ ಗ್ಯಾಸ್ಟ್ರಾನಮಿ, ಇಟ್ ಈಸ್ ಸ್ಪೆಷಲಿ ಅ ಸೈನ್ಸ್ ರಿಲೇಟೆಡ್ ಟು ಫುಡ್ ಅಂಡ್ ಇಟ್ಸ್ and the exact science behind the food. ಸೊ ಹಾಗಾಗಿ ಅದನ್ನು ಹೈದರಾಬಾದ್ ನಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಮುಂಬೈ ನಗರವು ಚಲನಚಿತ್ರಕ್ಕೆ ಈ ಒಂದು UCCN ಪಟ್ಟಿಯಲ್ಲಿ ಆಯ್ಕೆಗೊಂಡಿದೆ. ಹಾಗೆ ಶ್ರೀನಗರ ಇದೆಯಲ್ಲ, ಅದು ಕರಕುಶಲ ಮತ್ತು ಜನಪದ ಕಲೆಗೆ ಅದು ಆಯ್ಕೆಗೊಂಡಿದೆ. ಸೊ ಟೋಟಲ್ ದೇರ್ ಆರ್ 6 cities which have been selected under the UCCN list. ಅದರಲ್ಲಿ ಶ್ರೀನಗರ ಲೇಟೆಸ್ಟ್ ಆಗಿ 2021 ನಲ್ಲಿ ಅದು ಆಯ್ಕೆಗೊಂಡಿರುವಂತಹ ಒಂದು ನಗರ. ಸೊ ಇಲ್ಲಿ ನಾವು ಆಲ್ರೆಡಿ ಹೇಳಿದ್ದೇವೆ, ಮುಂಬೈ, ಚೆನ್ನೈ, ಹೈದರಾಬಾದ್, ವಾರಣಾಸಿ ಮತ್ತು ಜೈಪುರದ ನಂತರ ಶ್ರೀನಗರ ಈ ಶ್ರೇಷ್ಠತೆಯನ್ನು ಸಾಧಿಸಿದ 6ನೇ ಭಾರತೀಯ ನಗರವಾಗಿದೆ. ಹಾಗೂ ಶ್ರೀನಗರ ನಗರವನ್ನು ಕರಕುಶಲ ಮತ್ತು ಜಾನಪದ ಕಲೆಗಳ ಕ್ಷೇತ್ರದಲ್ಲಿ ಸೃಜನಾತ್ಮಕ ನಗರವೆಂದು ಗೊತ್ತುಪಡಿಸಲಾಗಿದೆ. ಜೈಪುರದ ನಂತರ ಈ ವಿಭಾಗದಲ್ಲಿ ಭಾರತದ ಇದು 2ನೇ ನಗರವಾಗಿದೆ. ಯಾವುದು? ಶ್ರೀನಗರ. ಫಾರ್ ಕ್ರಾಫ್ಟ್ಸ್ ಅಂಡ್ ಫೋಕ್ ಆರ್ಟ್ಸ್ ಅಲ್ಲಿ ಜೈಪುರದ ನಂತರ ಇವನ್ ಶ್ರೀನಗರ್ ಹಸ್ ಗಾಟ್ ದ UCCN ಸ್ಟೇಟಸ್ ಫಾರ್ ದ ಸೇಮ್ ಕ್ಯಾಟಗರಿ. ಸೊ ಇಲ್ಲಿ ನಾವು ನೋಡಬಹುದು, ಶ್ರೀನಗರ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರ ಶಾಲ್ಸ್ ಗಳಿರ್ಬೋದು, ಅವರ ಉತ್ಪನ್ನಗಳಿರ್ಬೋದು, ಅವರ ಕರಕುಶಲ ವಸ್ತುಗಳಿರ್ಬೋದು, ಇದಕ್ಕೆಲ್ಲ ತುಂಬಾನೇ ಅದು ಪ್ರಸಿದ್ಧಿಯನ್ನು ಪಡ್ಕೊಂಡ್ಬಿಟ್ಟಿದೆ. ಸೊ ಹಾಗೇನೆ ಈ ಪಟ್ಟಣಗಳನ್ನು ನಾವೀಗ ಆಯ್ಕೆ ಮಾಡ್ಕೊಳ್ವಾ. ಒಂದು ಜೈಪುರ ನೋಡಿ, ಒಂದು ಜೈಪುರ ಇಲ್ಲಿದೆ. ಹಾಗೆ ಎರಡನೇದು ನಾವಾಗ ಹೇಳಿದಾಗೆ ಹೈದರಾಬಾದ್, ಇನ್ನೊಂದು ಮುಂಬೈ, ಇನ್ನೊಂದು ಶ್ರೀನಗರ್, ಇನ್ನೊಂದು ಯಾವುದು? ಹೈದರಾಬಾದ್, ಮುಂಬೈ, ಜೈಪುರ ಆದ ನಂತರ ವಾರಣಾಸಿ ಇಲ್ಲಿ ಬರ್ತದೆ ನೋಡಿ, ದಿಸ್ ಇಸ್ ವಾರಣಾಸಿ. ಇನ್ನೊಂದು ಯಾವುದು ಇದೆ? ಚೆನ್ನೈ ಕೆಳಗಡೆ ಬರ್ತದೆ. ಐ ಆಮ್ ಸಾರಿ, ಇಲ್ಲಿ ಕಾಣ್ತಾ ಇಲ್ಲ. ಚೆನ್ನೈಯಲ್ಲಿರುವಂಥದ್ದು. ಸೊ ಮೆಡ್ರಾಸ್. ಸೊ ಅಷ್ಟು ನಗರಗಳು ಈ ಪಟ್ಟಿಯಲ್ಲಿ ಬರುವಂಥದ್ದು. ಓಕೆ, 4ನೇ ಪ್ರಶ್ನೆ. ಈ ಪ್ರಶ್ನೆ ವೆಸ್ಟ್ ಬ್ಯಾಂಕ್ ಅಂತ ಹೇಳುವಂತ ಪ್ರಶ್ನೆ ಬಗ್ಗೆ ಕೂಡ ನಾವು ತುಂಬಾ ಸಲ ಈ ನಮ್ಮ ಹಿಂದಿನ ವಿಡಿಯೋಸ್ಗಳಲ್ಲಿ ಚರ್ಚೆ ಮಾಡಿದ್ದೇವೆ. ಇವತ್ತು ತುಂಬಾ ಸಿಂಪಲ್ ಆಗಿರುವಂತ ಪ್ರಶ್ನೆ. ಹಿಂದಿನ ವಿಡಿಯೋಸ್ಗಳನ್ನು ಸರಿಯಾದ ರೀತಿಯಲ್ಲಿ ನೀವು ಇಂಟರ್ನಲೈಸ್ ಮಾಡಿದ್ರೆ ಆ ಕ್ವೆಶ್ಚನ್ಸ್ ಗಳನ್ನು, ಈ ಪ್ರಶ್ನೆಗೆ ನೀವು ಈಸಿ ಶಾರ್ಟ್ ಆಗಿ ಆನ್ಸರ್ ಅನ್ನು ಕೊಡಬಹುದು. ಸೊ ಕ್ವೆಶ್ಚನ್ ನಂಬರ್ 4 ಗೋಸ್ ಲೈಕ್ ದಿಸ್. ಸಾಮಾನ್ಯವಾಗಿ ಸುದ್ದಿಗಳಲ್ಲಿ ಕಂಡುಬರುವ ಪ್ರದೇಶವಾದ ವೆಸ್ಟ್ ಬ್ಯಾಂಕ್ ಇದು ಎಲ್ಲಿದೆ ಅಥವಾ ಈ ಪ್ರದೇಶ ಎಲ್ಲಿದೆ? ಸೊ 3 ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ಸ್ಗಳು. ಪೂರ್ವಕ್ಕೆ ಜಾರ್ಡನ್ ಇದೆ, ಈಜಿಪ್ಟ್ ದಕ್ಷಿಣಕ್ಕಿದೆ ಮತ್ತು ಪಶ್ಚಿಮಕ್ಕೆ ಉತ್ತರ ಸಿರಿಯಾ ಅಂತ ಇದೆ. ಸೊ ಈ ಲೊಕೇಶನ್ಗೆ ಸಂಬಂಧಿಸಿದಾಗೆ ಕರೆಕ್ಟ್ ಆಪ್ಷನ್ಸ್ ಗಳನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಬೇಕು. ವೇರ್ ಇಸ್ ವೆಸ್ಟ್ ಬ್ಯಾಂಕ್ ಎಕ್ಸಾಕ್ಟ್ಲಿ? ಎಲ್ಲರಿಗೆ ಅದು ಇಸ್ರೇಲ್ ಅಲ್ಲಿ ಇದೆ ಅಂತ ಗೊತ್ತಿದೆ, ಬಟ್ ಅಕ್ಕಪಕ್ಕದಲ್ಲಿ ಇದರ ಲೊಕೇಶನ್ ಅನ್ನು ಇಲ್ಲಿ ನಾವು ಮೆನ್ಷನ್ ಮಾಡಿದ್ದೇವೆ. ಸೊ ಯು ಹ್ಯಾವ್ ಟು ಸೆಲೆಕ್ಟ್ ದ ರೈಟ್ ಆನ್ಸರ್. ಸೊ ಡೆಫಿನೆಟ್ಲಿ ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ. ಪೂರ್ವಕ್ಕೆ ಜಾರ್ಡಾನ್ ಇದೆ, ಈಸ್ಟ್ಗೆ ಜಾರ್ಡಾನ್ ಇದೆ, ಈಜಿಪ್ಟ್ ದಕ್ಷಿಣಕ್ಕೆ, ಪಶ್ಚಿಮಕ್ಕೆ ಉತ್ತರ ಸಿರಿಯಾ ಎಲ್ಲ ಅಲ್ಲವೇ ಅಲ್ಲ. ಸೊ ಹಾಗಾಗಿ ಡೆಫಿನೆಟ್ಲಿ ವಿ ಕ್ಯಾನ್ ಸಿ ವಿಚ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಇಲ್ಲಿ ಇಸ್ರೇಲ್ನ ಈ ವೆಸ್ಟ್ ಬ್ಯಾಂಕ್ ಪ್ರದೇಶವನ್ನು ನಾವು ಕರೆಕ್ಟ್ ಆಗಿ ಗಮನಿಸುವ. ನೋಡಿ, ಇದು ಇಸ್ರೇಲ್ ದೇಶ.
ಇದು ವಿವಾದಿತ ದೇಶ, ನಿಮ್ಗೆಲ್ಲರಿಗೂ ಗೊತ್ತಿರಬಹುದು. ಪ್ಯಾಲೆಸ್ಟೈನ್ ಮತ್ತು ಈ ದೇಶಕ್ಕೆ ಬಹಳಷ್ಟು ಕೆಲವೆಲ್ಲ ಒಂದು ಸಮಸ್ಯೆಗಳಿವೆ ಅಂತ ಹೇಳಿಬಿಟ್ಟು. ನೋಡಿ, ಇದು ವೆಸ್ಟ್ ಬ್ಯಾಂಕ್, ಇಸ್ರೇಲ್ನ ಒಳಗಿನ ಈ ಪ್ರದೇಶ ಒಂದು ವೆಸ್ಟ್ ಬ್ಯಾಂಕ್, ಇದು ಗಾಜಾ ಸ್ಟ್ರಿಪ್ ಮತ್ತು ಇದೊಂದು ಗೋಲಾನ್ ಹೈಟ್ಸ್ ಅಂತ ಹೇಳಿಬಿಟ್ಟು. ಇಲ್ಲಿ ಇದೆ ನೋಡಿ, ಇದು ನಮ್ಮ ಮೃತ ಸಮುದ್ರ, ಡೆಡ್ ಸಿ ಅಂತ ಹೇಳ್ತೇವಲ್ಲ, ಇದು ಇಲ್ಲಿ ಇದೆ. ಅದನ್ನೀಗ ನಾವು ಚರ್ಚೆಗೆ ಮಾಡೋದು ಬೇಡ. ಸೊ ವೆಸ್ಟ್ ಬ್ಯಾಂಕ್ ನ ಪೂರ್ವಕ್ಕೆ ಡೆಫಿನೆಟ್ ಆಗಿ ಜಾರ್ಡಾನ್ ಇದೆ. ಸೊ ದಟ್ ಗೋಸ್ ರೈಟ್, ಹೌದಾ ಅಲ್ವಾ? ಈಜಿಪ್ಟ್ ದಕ್ಷಿಣಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಇದರ ದಕ್ಷಿಣಕ್ಕಿರುವುದು ಇಸ್ರೇಲ್, ಯಾಕಂದ್ರೆ ಇಟ್ ಇಸ್ ಎಂಬೆಡೆಡ್ ಇನ್ಸೈಡ್ ಇಸ್ರೇಲ್ ಅಲ್ವಾ. ಸೊ ದಕ್ಷಿಣಕ್ಕೆ ಇಸ್ರೇಲ್ ಇದೆ ಅಂತ ಹೇಳಿಕ್ ಬರೋದಿಲ್ಲ ಇಲ್ಲಿ. ಮತ್ತು ಪಶ್ಚಿಮಕ್ಕೆ ಉತ್ತರ ಸಿರಿಯಾ ಅಂತ ಇದೆ. ಪಶ್ಚಿಮಕ್ಕೂ ಇಸ್ರೇಲೇ ಇರುವಂತದ್ದು, ಸಿರಿಯಾ ಇರುವುದು ಇಲ್ಲಿ, ಹೌದಾ ಅಲ್ವಾ? ಸೊ ಡೆಫಿನೆಟ್ಲಿ ಈ ವೆಸ್ಟ್ ಬ್ಯಾಂಕ್, ಗಾಜಾ ಸ್ಟ್ರಿಪ್ ಮತ್ತು ಗೋಲಾನ್ ಹೈಟ್ಸ್ ಎಲ್ಲ ಇದೆಯಲ್ಲ, ಇದು ಇಸ್ರೇಲ್ನ ಒಳಗಿರುವಂತಹ ಪ್ಯಾಲೆಸ್ಟೈನರಿಗೆ ನಿಗದಿಪಡಿಸಿದಂತಹ ಕೆಲ ಪ್ರದೇಶಗಳು. ಅದರಲ್ಲೂ ಕೂಡ ವೆಸ್ಟ್ ಬ್ಯಾಂಕ್ ನಲ್ಲೂ ಕೂಡ ಕೆಲವು ಇಸ್ರೇಲಿಗರು ಮತ್ತು ಪ್ಯಾಲೆಸ್ಟೈನ್ಗೆ ಬೇಕಾದಂತ ಒಂದು ಟೆರಿಟರೀಸ್ ಗಳನ್ನು ಅಲೋಕೇಟ್ ಮಾಡಿದ್ದಾರೆ. ಸೊ ಇದು ಯಾವತ್ತು ನಿರಂತರವಾಗಿ ಹಾಗಾಗಿ ಸಂಘರ್ಷಕ್ಕೆ ಈಡಾದಂತ ಒಂದು ಪ್ರದೇಶ ಅಂತ ನಾವು ಹೇಳ್ಬೋದು. ಸೊ ಏನೇ ಇರಲಿ, ಸೊ ಈ ಒಂದು ಮೆಮರಿ ಮ್ಯಾಪಿಂಗ್ ಅನ್ನು ನೋಡುವಾಗ ನಮ್ಗೆ ಏನ್ ಅನಿಸ್ತದೆ, ಸ್ಟೇಟ್ಮೆಂಟ್ 1 ಈಸ್ ಓನ್ಲಿ ದ ರೈಟ್ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಎ ಮಾತ್ರ ಕರೆಕ್ಟ್ ಆಗಿರುವಂತದ್ದು. ಸೊ ವೆಸ್ಟ್ ಬ್ಯಾಂಕ್ ಅಂತ ಹೇಳಿದ್ರೆ ಇದು ಒಂದು ದೇಶ ಅಂತ ಹೇಳುವುದಕ್ಕಿಂತ ಬೇಸಿಕಲಿ ಇದೊಂದು ಪ್ರದೇಶವಾಗಿದ್ದು, ಪೂರ್ವಕ್ಕೆ ಜಾರ್ಡಾನ್ ಇದೆ, ದಕ್ಷಿಣ, ಪಶ್ಚಿಮ ಮತ್ತು ಉತ್ತರಕ್ಕೆ ಇಸ್ರೇಲ್ ಇದರ ಗಡಿಯಾಗಿದೆ. ಸೊ ಡೆಫಿನೆಟ್ಲಿ ಇದು ದೇಶ ಅಂತ ಹೇಳಿಕ್ ಬರೋದಿಲ್ಲ. ಇಟ್ ಈಸ್ ಬೇಸಿಕಲಿ ಎ ಟೆರಿಟರಿ, ಪ್ರದೇಶವಾಗಿದೆ, ಪ್ಯಾಲೆಸ್ಟೈನ್ ಪ್ರದೇಶ ಅಂತ ನಾವು ಹೇಳಬಹುದು. ಈಗ 5ನೇ ಪ್ರಶ್ನೆ, ಕಾಮೆಂಗ್ ಅಂತ ನದಿ. ಹ್ಯಾವ್ ಯು ಹರ್ಡ್ ಅಬೌಟ್ ಕಾಮೆಂಗ್ ನದಿ? ಸೊ ಕೇಳಿರದಿದ್ರೆ ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. 3 ಸ್ಟೇಟ್ಮೆಂಟ್ಸ್ ಗಳಿವೆ ನೋಡಿ ಈ ಕಾಮೆಂಗ್ ನದಿಯ ಬಗ್ಗೆ. ಕಾಮೆಂಗ್ ಅಂತ ಹೇಳುವಂತ ನದಿ, ಕಾಮೆಂಗ್ ಅಂತ ಹೇಳಿದ್ರೆ ಇಟ್ಸ್ ಒನ್ ಅಂಡ್ ದ ಸೇಮ್. ಇದು ಟಿಬೆಟ್ನ ಪ್ರಸ್ಥಭೂಮಿಯಲ್ಲಿ ಹುಟ್ಟುವ ಗಡಿಯಾಚೆಗಿನ ನದಿಯಾಗಿದೆ. ಗಡಿಯಾಚೆಗಿನ ನದಿಯಾಗಿದೆ ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಇಟ್ಸ್ ಬೇಸಿಕಲಿ ಅ ಟ್ರಾನ್ಸ್ ಬೌಂಡ್ರಿ ರಿವರ್. ಟ್ರಾನ್ಸ್ ಬೌಂಡ್ರಿ ರಿವರ್ ಅಂತ ಹೇಳಿದ್ರೆ ಹಲವಾರು ದೇಶಗಳ ಮಧ್ಯೆ ಹರಿಯುವಂತ ನದಿ ಅಂತ ಅರ್ಥ. ಸೊ ಇಲ್ಲಿ ಸ್ಟೇಟ್ಮೆಂಟ್ 1 ಏನ್ ಹೇಳ್ತಾ ಇದ್ದಾರೆ, ಟಿಬೆಟ್ ಪ್ರಸ್ಥಭೂಮಿಯಲ್ಲಿ, ಟಿಬೆಟ್ ಪ್ಲೇಟೋ ಆ ಭಾಗದಲ್ಲಿ ಹುಟ್ಟಿ ಆ ನಂತರ ಅದಲ್ಲದೆ ಇದೊಂದು ಟ್ರಾನ್ಸ್ ಬೌಂಡ್ರಿ ನದಿ ಆಗಿದೆ ಅಂತ ಸ್ಟೇಟ್ಮೆಂಟ್ 1 ಹೇಳ್ತಾ ಇದೆ. 2ನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ಕಾಮೆಂಗ್ ನದಿಯು ಬ್ರಹ್ಮಪುತ್ರ ನದಿಯ ಪ್ರಮುಖ ಉಪನದಿಗಳಲ್ಲಿ ಒಂದು. ಇಟ್ ಈಸ್ ಒನ್ ಆಫ್ ದ ಮೇನ್ ಟ್ರಿಬ್ಯೂಟರೀಸ್ ಆಫ್ ದ ಬ್ರಹ್ಮಪುತ್ರ ರಿವರ್ ಅಂತ ಹೇಳಿ ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. 3rd ಸ್ಟೇಟ್ಮೆಂಟ್ ನೋಡಿ, ದಫ್ಲಾ ಬೆಟ್ಟಗಳು ಕಮೆಂಗ್ ನದಿಯ ಪೂರ್ವದಲ್ಲಿದೆ. ಕಮೆಂಗ್ ನದಿಯ ಪೂರ್ವದಲ್ಲಿ ದಫ್ಲಾ ಬೆಟ್ಟಗಳಿವೆ ಅಂತ ಹೇಳಿ 3rd ಸ್ಟೇಟ್ಮೆಂಟ್ ಇಸ್ ಸೆಡ್. ಸೊ ವಿಚ್ ಇಸ್ ಅ ರೈಟ್ ಸ್ಟೇಟ್ಮೆಂಟ್? ಈ 3 ಸ್ಟೇಟ್ಮೆಂಟ್ಗಳಲ್ಲಿ ಸರಿಯಾಗಿರುವಂತಹ ಹೇಳಿಕೆಗಳು ಯಾವುವು? Yes, option C is a right answer because statement 2 and 3 are the right statements. Statement 1 is a wrong statement. ಯಾಕೆ ಅಂತ ಹೇಳಿದ್ರೆ, ಕಾಮೆಂಗ್ ನದಿಯು ಟಿಬೆಟ್ನ ಪ್ರಸ್ಥಭೂಮಿಯಲ್ಲಿ ಹುಟ್ಟುವ, ಇಟ್ ಈಸ್ ನಾಟ್ ಅ ಟ್ರಾನ್ಸ್ ಬೌಂಡ್ರಿ ನದಿ. ಇದು ಟ್ರಾನ್ಸ್ ಬೌಂಡ್ರಿ ನದಿ ಅಲ್ಲ, ಗಡಿಯಾಚೆಗಿನ ಹರಿಯುವಂತ ನದಿ ಅಲ್ವೇ ಅಲ್ಲ. ಬದಲಾಗಿ ನಮ್ಮ ದೇಶದ ಒಳಗೆ ಅದು ಬ್ರಹ್ಮಪುತ್ರದ ನದಿಯ ಒಂದು ಉಪನದಿಯಾಗಿ ಹರಿಯುವಂತ ಒಂದು ನದಿಯಾಗಿದೆ. ಸೊ ಇಟ್ ಇಸ್ ನಾಟ್ ಅ ಟ್ರಾನ್ಸ್ ಬೌಂಡ್ರಿ ನದಿ. ಸೊ ಸ್ಟೇಟ್ಮೆಂಟ್ 1 ಇಸ್ ರಾಂಗ್. ಡೆಫಿನೆಟ್ಲಿ ಇದು ಬ್ರಹ್ಮಪುತ್ರ ನದಿಯ ಒಂದು ಪ್ರಮುಖ ಉಪನದಿಗಳಲ್ಲಿ ಒಂದು. ಹಾಗೂ ಇದರ ಪೂರ್ವಕ್ಕೆ, ಈ ನದಿಯ ಪೂರ್ವಕ್ಕೆ ದಫ್ಲಾ ಬೆಟ್ಟಗಳು ಕೂಡ ಇರುವಂತದ್ದು. ಸೊ ಬೇಸಿಕಲಿ 2 and 3 ಆರ್ ದ ರೈಟ್ ಸ್ಟೇಟ್ಮೆಂಟ್ಸ್. ಸೊ ಇಲ್ಲಿ ನೋಡಬಹುದು, ಕಮೆಂಗ್ ನದಿ ಇದೆಯಲ್ಲ, ಇದು ತವಾಂಗ್ ಜಿಲ್ಲೆಯಲ್ಲಿ ಭಾರತ ಟಿಬೆಟ್ ಗಡಿಯಲ್ಲಿರುವಂತಹ ಹಿಮ ನದಿಯಿಂದ ಆವೃತವಾದಂತಹ ಗೋರಿಚೇನ್ ಪರ್ವತದ ಕೆಳಗಿನ ಗ್ಲೇಷಿಯಲ್ ಸರೋವರದಿಂದ ಹುಟ್ಟುತ್ತದೆ. ಹಾಗೆ ಕಾಮೆಂಗ್ ಎಂಬುದು ಗಡಿ ಆಚೆಗಿನ ನದಿಯಲ್ಲ. ಇಟ್ ಈಸ್ ನಾಟ್ ಅ ಟ್ರಾನ್ಸ್ ಬೌಂಡ್ರಿ ರಿವರ್. ದಟ್ ಇಸ್ ವೈ ಸ್ಟೇಟ್ಮೆಂಟ್ 1 ಇಸ್ ರಾಂಗ್. ಇಲ್ಲಿ ನಾವು ನೋಡಬಹುದು ನೋಡಿ, ಇದು ಯಾರ್ಲೆಂಗ್ ಸ್ಯಾಂಗ್ಪೋ ಅಂತ ಹೇಳುವಂತ ನದಿ. ಇದಕ್ಕೆ ಇನ್ನೊಂದು ಹೆಸರು ಏನ್ ಹೇಳಿ, ಬ್ರಹ್ಮಪುತ್ರ ನದಿ ಅಂತ ಹೇಳಿಬಿಟ್ಟು. ಸೊ ಇದು ಟಿಬೆಟ್ ನಲ್ಲಿ ಈ ರೀತಿಯಾಗಿ ಹೆಸರಿದೆ ಇದಕ್ಕೆ, ಯಾರ್ಲೆಂಗ್ ಸ್ಯಾಂಗ್ಪೋ ಅಂತ ಹೇಳಿಬಿಟ್ಟು. ಈ ಬ್ರಹ್ಮಪುತ್ರ ನದಿಯು ನಮ್ಮ ದೇಶವನ್ನು ಈ ಅರುಣಾಚಲ್ ಪ್ರದೇಶದ ಮೂಲಕ ಇದು ಒಳ ಬರುವಂತದ್ದು. ನೋಡಿ, ಇದು ಮೇನ್ ಬ್ರಹ್ಮಪುತ್ರ ನದಿಯ ಸ್ಟ್ರೀಮ್. ಆ ನಂತರ ಇದು ಜಮುನಾ ಆಗಿ, ಆ ನಂತರ ಬಾಂಗ್ಲಾದೇಶದೊಳಗೆ ಪದ್ಮಾ ನದಿ ಹೀಗೆ ಸೇರಿ, ಆ ನಂತರ ಬಂಗಾಳ ಕೊಲ್ಲಿಯನ್ನು ಸೇರುವಂತದ್ದು. ಇಲ್ಲಿ ನೀವು ನೋಡಿದ್ರೆ ಅರುಣಾಚಲ್ ಪ್ರದೇಶ. ಸೊ ದಿಸ್ ಇಸ್ ಅರುಣಾಚಲ್ ಪ್ರದೇಶ್. ಸೊ ಈ ಭಾಗದಲ್ಲಿ ಕಾಮೆಂಗ್ ಅಂತ ಹೇಳುವಂತ ಈ ನದಿಯನ್ನು ನೀವು ಕಾಣಬಹುದು. ಸೊ ಬೇಸಿಕಲಿ ಈ
ಯುನೋ ಈ ಭಾಗದಲ್ಲಿ ಇದು ಹುಟ್ಟಿ ದೇಶಗಳಿಗೆ ಅದು ಹರಿದು ಹೋಗುವಂತ ಟ್ರಾನ್ಸ್ಬೌಂಡರಿ ನದಿ ಅಲ್ವೇ ಅಲ್ಲ. ಇಟ್ ಇಸ್ ಅ ಶಾರ್ಟ್ ರಿವರ್. ಆದ್ರೂ ಬ್ರಹ್ಮಪುತ್ರ ನದಿಯನ್ನು ಈ ಕಡೆ ಆ ನಂತರ ಇಲ್ಲಿ ಸೇರ್ಕೊಳ್ಳುವಂಥದ್ದು. ಸೊ ಇದೇ ಕಾಮೆಂಗ್ ನದಿ ಹಾಗೂ ಇದು ಬ್ರಹ್ಮಪುತ್ರ ನದಿಯ ಬಲದಂಡೆಯಲ್ಲಿ ಸೇರುವಂತಹ ಒಂದು ನದಿ. ಇಟ್ಸ್ ಅ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ಬ್ರಹ್ಮಪುತ್ರ. ಯಾವುದು? ಈ ಕಾಮೆಂಗ್ ನದಿ ಅಂತ ಹೇಳ್ಬಿಟ್ಟು. ಓಕೆ. ಅದಲ್ಲದೆ ಈ ಕಾಮೆಂಗ್ ನದಿ ಇದೆಯಲ್ಲ ನೋಡಿ, ಇದು ಬ್ರಹ್ಮಪುತ್ರ ನದಿ. ನೋಡಿ, ಇದು ಬ್ರಹ್ಮಪುತ್ರ ನದಿ. ಸೊ ಇಲ್ಲಿ ಈ ನದಿ ಕಾಮೆಂಗ್ ಅಂತ ಹೇಳುವ ನದಿ ಇಲ್ಲಿ ಬಂದು ಸೇರ್ತದೆ ನಮ್ಮ ಬ್ರಹ್ಮಪುತ್ರವನ್ನು. ಈ ಪರ್ಪಲ್ ಅಲ್ಲಿ ಇದೆಯಲ್ಲ, ಇದು ಬ್ರಹ್ಮಪುತ್ರ ನದಿ, ಇದು ಕಾಮೆಂಗ್ ನದಿ. ಸೊ ಇದ್ರ ಪೂರ್ವಕ್ಕಿರುವಂತ ಈ ಗುಡ್ಡಗಳೇ ನೋಡಿ ದಾಫ್ಲಾ ಗುಡ್ಡಗಳು, ದಾಫ್ಲಾ ಬೆಟ್ಟಗಳು ಇಲ್ಲಿ ಕಾಣ್ತದಲ್ಲ. ಸೊ ಪೂರ್ವಕ್ಕಿರುವಂತದ್ದು ದಾಫ್ಲಾ ಬೆಟ್ಟಗಳು. Okay, so these are the hills. Dafla hills is here. So east of the Kameng river is the Dafla bettagalu. Okay, so definitely both the statements are right. So ee video galu, ee 5 prashnegalu nimage ishta adre definitely like, share and subscribe, and thank you for watching.